ನಮಸ್ಕಾರ ಸ್ನೇಹಿತರೆ. ಇದು ಸೇಬೆ ಹಣ್ಣು ಮತ್ತೆ ಇದು ಪೇರ್ಲೆ ಹಣ್ಣು ಅಥವಾ ಜಂಪಲ್ ಹಣ್ಣು ಅಂತ ಹೇಳಿ ಕರಿತೀವಿ. ಸೊ ಇದರಲ್ಲಿ ನಾವು ಪೋಷಕಾಂಶಗಳು ಜಾಸ್ತಿ ಇರ್ತಾವ ಅಂತ ಹೇಳಿ ಡಾಕ್ಟರ್ ಸಜೆಷನ್ ಮಾಡ್ತಾ ಇದಾರೆ ಅಂತ ತಿಳ್ಕೊಂಡಿದೀವಿ. ಆದ್ರೆ ಇದರಲ್ಲಿ ಕೂಡ ಈ ಸೇಬೆ ಹಣ್ಣಿನಕ್ಕಿಂತ ಜಾಸ್ತಿ ಪೋಷಕಾಂಶಗಳು ನಮ್ಗೆ ಸಿಗ್ತಾವ. ನಾವೇನು ಮ್ಯಾಕ್ರೋ ನ್ಯೂಟ್ರಿಷನ್ಸ್ ನಮ್ ದೇಹಕ್ಕೆ ಬೇಕಾಗಿರುವ ಪೋಷಕಾಂಶಗಳು ಅಂತ ಕರಿತೀವಿ. ಫ್ಯಾಟ್, ಕಾರ್ಬ್ಸ್, ಪ್ರೋಟೀನ್ಸ್. ಸೊ ಫ್ಯಾಟ್ ಮತ್ತೆ ಕಾರ್ಬ್ಸ್ ಮಾತ್ರ ಇದರಲ್ಲಿ ಜಾಸ್ತಿ ಇರ್ತದ. ಪ್ರೋಟೀನ್ ಇದರಲ್ಲಿ ಜಾಸ್ತಿ ಇರಲ್ಲ. 1.44 100 ಗ್ರಾಮ್ ಇದ್ರೆ ಇದರಲ್ಲಿ ಕೇವಲ 0.29 ಮಾತ್ರ ಇರ್ತದ. ಸೊ ಇನ್ನು ಉಳಿದದ್ದು ವಾಟರ್ ಸಾಲ್ಯುಬಲ್ ಮಿನರಲ್ಸ್, ನೀರಲ್ಲಿ ಕರಗುವಂತಹ ವಿಟಮಿನ್ಸ್. ಸೊ ನೀರಲ್ಲಿ ಕರುವಂತ ವಿಟಮಿನ್ಸ್ ಗಳಲ್ಲಿ B1, ಬಿ ಕಾಂಪ್ಲೆಕ್ಸ್ ಮತ್ತೆ ವಿಟಮಿನ್ ಸಿ ಅಂತ ಏನ್ ಕರಿತೀವಿ, ಅದು ಇದರಲ್ಲಿನೇ ಜಾಸ್ತಿ ಇರ್ತದೆ ಕಂಪೇರಿಟಿವ್ B1, B2, B5. ಸೊ ಆ ವಿಟಮಿನ್ ಸಿ ಇದರಲ್ಲಿನೇ ಜಾಸ್ತಿ ಇರುತ್ತೆ ಸೇಬೆಹಣ್ಣಿಗಿಂತ. ಇನ್ನು ಫ್ಯಾಟ್ ಸಾಲ್ಯುಬಲ್, ನಮ್ಮ ದೇಹದಲ್ಲಿ ಕೊಬ್ಬನ್ನು ಕರಗಿಸುವಂತ ವಿಟಮಿನ್ಸ್, ವಿಟಮಿನ್ A, D, E, K. ಸೊ ಈ ಮಾತ್ರ ಇದರಲ್ಲಿ ಜಾಸ್ತಿ ಇರ್ತದೆ. ಕಣ್ಣಿಗೆ ಬೇಕಾಗಿರುವಂತದ್ದು ಮತ್ತೆ ಸ್ಕಿನ್ಗೆ ಬೇಕಾಗಿರುವಂತದ್ದು. ಉಳಿದೆಲ್ಲ ವಿಟಮಿನ್ಸ್, ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ಸ್ ಕೂಡ ಈ ಪೇರ್ಲೆ ಹಣ್ಣಲ್ಲಿ ಜಾಸ್ತಿ ಇರ್ತದ. ಇನ್ನ ಮಿನರಲ್, ಸೋಡಿಯಂ, ಕ್ಯಾಲ್ಸಿಯಂ, ಐರನ್ ಅಂತ ಏನ್ ಕರಿತೀವಿ, ಆ ಎಲ್ಲಾ ಮಿನರಲ್ ಕೂಡ ಕಂಪ್ಯಾರಿಟಿವ್ಲಿ ಈ ಸೇಬೆ ಹಣ್ಣಿಗಿಂತ ಇದರಲ್ಲಿ ಜಾಸ್ತಿ ಇರ್ತದೆ. ನಮ್ಮ ದೇಹಕ್ಕೆ ಮಾಲ್ಬೇನಿಯಂ ಮಾತ್ರ ಇದರಲ್ಲಿ ಇರ್ತದೆ, ಇದರಲ್ಲಿ ಮಾಲ್ಬೇನಿಯಂ ಇರಲ್ಲ. ಸೊ ಉಳಿದೆಲ್ಲ ಕಂಪ್ಯಾರಿಟಿವ್ ನೋಡಿದ್ರೆ ಸೇಬೆ ಹಣ್ಣಿನ ತರ ಪೇರ್ಲೆ ಹಣ್ಣು ಕೂಡ ಎಲ್ಲ ಪೋಷಕಾಂಶಗಳನ್ನು ತುಂಬಿರ್ತದೆ. ಜಾಸ್ತಿ ಪ್ರೋಟೀನ್ಸ್ ಇರ್ತದೆ, ಇದರಲ್ಲಿ ಫೈಬರ್ಸ್ ಇರ್ತದೆ, ನಮ್ಮ ಡೈಜೆಷನ್ ಅನುಕೂಲ ಆಗುವಂತದ್ದು. ಇನ್ನು ಶುಗರ್ ಜಾಸ್ತಿ ಇರ್ತದೆ ಅಂತಂದ್ರೆ ಶುಗರ್ ಕಂಟ್ರೋಲ್ ಬರ್ತದೆ. ಶುಗರ್ ಕಡಿಮೆ ಇದ್ದಾಗ ತಿನ್ಬಾರ್ದು, ಯಾಕಂದ್ರೆ ಲೋ ಆಗುತ್ತೆ. ಸೊ ಉಳಿದೆಲ್ಲ ವಿಷಯಗಳನ್ನ ನೋಡಿದ್ರೆ ಸೇಬೆ ಹಣ್ಣಿಗೆ ಎಷ್ಟು ಪೋಷಕಾಂಶ, ಅದಕ್ಕಿಂತ ಜಾಸ್ತಿ ಪೋಷಕ ನಮ್ಮ ಪೇರ್ಲೆ ಹಣ್ಣು ಸಿಗ್ತದೆ. ಸೊ ಬೆಲೆ ಮಾತ್ರ ಇದಕ್ಕೆ ಜಾಸ್ತಿ ಇದೆ, ಹಾಗಾಗಿ ನಾವು ಇದರಲ್ಲಿ ಪೋಷಕಾಂಶ ಜಾಸ್ತಿ ಅಂತ ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಪೇರ್ಲೆ ಹಣ್ಣು ಕೂಡ ಈ ಸೇಬೆ ಹಣ್ಣಿಗಿಂತ ಜಾಸ್ತಿ ಲಾಭವನ್ನು ಪಡೆಯಬಹುದು. ಸೊ